Hi, good morning everyone. Yes, in the previous classes we discussed about the problems on the rate of change of quantity. Today class we continue the problems of the same topic. The two equal sides of an isosceles triangle with fixed base B are decreasing at the rate of 3 cm per second. How fast is the area decreasing when the two equal sides are equal to the base? Yes, problem is that the two equal sides of an isosceles triangle. Isosceles triangles ಅಂತಂದ್ರೆ ಏನಾಗಿರುತ್ತೆ, ಎಲ್ಲ ಆಂಗಲ್ಸ್ಗಳು ಎರಡು ಸೈಡ್ಸ್ಗಳು ಈಕ್ವಲ್ ಆಗಿರುತ್ತೆ, ಬೇಸ್ ಸೇಮ್ ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಈಗ ಅವ್ರು ಕೇಳ್ತಾ ಇರೋದೇನಂತಂದ್ರೆ ಐಸೋಸೆಲಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ವಿತ್ ಅ ಫಿಕ್ಸೆಡ್ ಬೇಸ್. ಒಂದು ಐಸೋಸೆಲಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಫಿಕ್ಸೆಡ್ ಬೇಸ್ ಇದೆ. ಓಕೆನಾ? ಈ ಫಿಕ್ಸೆಡ್ ಬೇಸ್ ಇರುವಂತ ಐಸೋಸೆಲಸ್ ಟ್ರಯಾಂಗಲ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 cm per second. ಸೈಡ್ಸ್ಗಳು ಏನಾಗ್ತಾ ಇದೆ, ಇಲ್ಲಿ ಪರ್ ಸೆಕೆಂಡ್ಗೆ 3 cm ನಮಗೆ ಡಿಕ್ರೀಸ್ ಆಗ್ತಾ ಇದೆ. ಎರಡು ಈಕ್ವಲ್ ಸೈಡ್ಸ್ ಅಂತ ಏನ್ ಹೇಳ್ತಾ ಇದೀವಲ್ವಾ ಐಸೋಸೆಲಸ್ ಟ್ರಯಾಂಗಲ್ಸ್ ಅಲ್ಲಿ, ಇದನ್ನ ನಾವು ಬೇಸ್ ಅಂತ ಕರಿತಾ ಹೋಗ್ತೀವಿ. ಈ ಎರಡು ಸೈಡ್ಸ್ಗಳು ನಮಗೆ ಏನಾಗ್ತಾ ಇದೆ, ಇವಾಗ 3 cm ಪರ್ ಸೆಕೆಂಡ್ಗೆ ನಮಗೆ 3 cm ನಷ್ಟು ಡಿಕ್ರೀಸ್ ಆಗ್ತಾ ಇದೆ. ಅಂದ್ರೆ ಅರ್ಥ dx/dt ಎಷ್ಟು ಕೊಡ್ತಾ ಇದ್ದಾರೆ, -3 cm per second. ಡಿಕ್ರೀಸಿಂಗ್ ಆದಾಗ ನಾವು ನೆಗೆಟಿವ್ ವ್ಯಾಲ್ಯೂಸ್ ತಗೊಂತ ಹೋಗ್ತೀವಿ, ಇನ್ಕ್ರೀಸಿಂಗ್ ಆದಾಗ ನಾವು ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಂತ ಹೋಗ್ತೀವಿ. ಸೊ ಇಲ್ಲಿ ಎರಡು ಸೈಡ್ಸ್ಗಳು ನಮಗೆ ಡಿಕ್ರೀಸ್ ಆಗ್ತಾ ಇದೆ. ಯಾವ ರೇಟಲ್ಲಿ? 3 cm per second ನಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಹೌ ಫಾಸ್ಟ್ ಇಸ್ ದ ಏರಿಯಾ ಡಿಕ್ರೀಸಿಂಗ್? ಈಗ ಸೈಡ್ಸ್ಗಳು ಡಿಕ್ರೀಸ್ ಆದಾಗ ಏರಿಯಾ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಫಾಸ್ಟ್ ಆಗಿ ನಮಗೆ ಏರಿಯಾ ಡಿಕ್ರೀಸ್ ಆಗುತ್ತೆ ವೆನ್ ದ ಟೂ ಸೈಡ್ಸ್ ಆರ್ ಈಕ್ವಲ್. ಎರಡೂ ಸೈಡ್ಸ್ಗಳು ಈಕ್ವಲ್ ಇದ್ದಾಗ, ಯಾವುದಕ್ಕೆ? ಬೇಸ್ ಸೇಮ್ ಇದ್ದಾಗ. ಇದೇ ಬೇಸ್ ಕೊಟ್ಟಿದ್ದಾರಲ್ಲ, ಇದೇ ಬೇಸ್ ಕೊಟ್ಟಿರ್ತಾರೆ, ಬೇಸಸ್ ಏನು ಚೇಂಜಸ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಐಸೋಸೆಲಸ್ ಟ್ರಯಾಂಗಲ್ ವಿತ್ ಎ ಫಿಕ್ಸೆಡ್ ಬೇಸ್. ಫಿಕ್ಸೆಡ್ ಬೇಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 3 cm ಬೇಸ್ ಇದೆ ಅಂತಂದ್ರೆ ಏರಿಯಾ ಸೈಡ್ಸ್ಗಳು ಟ್ರಯಾಂಗಲ್ಸ್ ನ ಸೈಡ್ಸ್ಗಳು ಎಷ್ಟೇ ಡಿಕ್ರೀಸ್ ಆಗಲಿ, ಬೇಸ್ ಮಾತ್ರ ನಮಗೆ ಯಾವಾಗಲೂ ಏನಾಗ್ತಾ ಹೋಗುತ್ತೆ, 3 cm ಇರ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಈಕ್ವಲ್ ಬೇಸ್ ಇರುತ್ತೆ, ಸೇಮ್ ಬೇಸ್ ಇರುತ್ತೆ, ಸೈಡ್ಸ್ಗಳು ಮಾತ್ರ ಡಿಕ್ರೀಸ್ ಆಗ್ತಾ ಇದೆ. ಸೈಡ್ಸ್ಗಳು ಡಿಕ್ರೀಸ್ ಆಗ ಏರಿಯಾ ಕೂಡ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು dA/dt. ಏರಿಯಾ ಡಿಕ್ರೀಸ್ ಆಗ್ತಾ ಇರೋ ಏರಿಯಾದ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ dA/dt ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ dA/dt ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಟ್ರಯಾಂಗಲ್ ಕೊಟ್ಟಿದ್ದಾನೆ ಅಂದ್ರೆ ಅದರ ಏರಿಯಾ ಫೈಂಡ್ ಔಟ್ ಮಾಡೋಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಏನದು? ಏರಿಯಾ ಇಸ್ ಈಕ್ವಲ್ಸ್ ಟು half into base into height. ಎರಡೂ ಸೈಡ್ಸ್ಗಳು ಈಕ್ವಲ್ ಆದಾಗ ಈ ಎರಡು ಸೈಡ್ಸ್ಗಳನ್ನು ನಮಗೆ ಅನ್ನೋನ್ ಸೈಡ್ಸ್ಗಳಾಗಿರೋದ್ರಿಂದ ಎಕ್ಸ್ ಅಂತ ತಗೊಳ್ತಾ ಇದೀವಿ. ಏನಂತ ತಗೋಬಹುದು? ಲೆಟ್ ಎಕ್ಸ್ ಬಿ ದ ಸೈಡ್ಸ್ ಆಫ್ ಅನ್ ಐಸೋಸೆಲಸ್ ಟ್ರಯಾಂಗಲ್ ಅಂಡ್ ಬಿ ಬಿ ದ ಬೇಸ್ ಆಫ್ ಅ ಟ್ರಯಾಂಗಲ್. ಬೇಸ್ ಆಫ್ ದ ಐಸೋಸೆಲಸ್ ಟ್ರಯಾಂಗಲ್ಸ್ ಅಂತ ತಗೊಳ್ತಾ ಹೋಗ್ಬೋದು. ಹಾಗಾದ್ರೆ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಬೇಸ್ಗಳು ಸೇಮ್ ಇದೆ, ಬೇಸ್ಗಳು ಏನು ಚೇಂಜಸ್ ಆಗಲ್ಲ. ವಿತ್ ಫಿಕ್ಸೆಡ್ ಬೇಸ್ ಆಗಿರೋದ್ರಿಂದ ಬೇಸ್ ಚೇಂಜಸ್ ಆಗ್ತಾ ಇಲ್ಲ. ಬಟ್ ಹೈಟ್ ಏನಾಗ್ತಾ ಇದೆ, ಡಿಕ್ರೀಸ್ ಆದಾಗ ಹೈಟ್ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾನಿಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ, ರೇಟ್ ಮೆಜರ್ಮೆಂಟ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ನೋ ದ ವ್ಯಾಲ್ಯೂ ಆಫ್ ಹೈಟ್ ಗಳನ್ನ ನಾವು ಫೈಂಡ್ ಔಟ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಹಾಗಾದ್ರೆ ಬೇಸ್ ನ ಲೆಂತ್ ಎಷ್ಟು ಕೊಡ್ತಾ ಇದ್ದಾರೆ, ಬೇಸ್ ಯಾವಾಗ ನಮಗೆ ಬಿ ಆಗ್ತಾ ಇರುತ್ತೆ. ಐಸೋಸೆಲಸ್ ಟ್ರಯಾಂಗಲ್ಸ್ ಅಂತ ಅಂದಾಗ ಹೈಟ್ ಮೆಜರ್ಮೆಂಟ್ಸ್ ಮಾಡ್ಕೋಬೇಕಾದ್ರೆ ಮಿಡಲ್ ಪಾಯಿಂಟ್ ಕಟ್ ಮಾಡ್ಕೊಂಡ್ರೆ ನಮಗೆ ಹಾಫ್ ಆಫ್ ಏನಾಗ್ತಾ ಹೋಗುತ್ತೆ, b/2 ಆಗ್ತಾ ಹೋಗುತ್ತೆ. ಇಲ್ಲಿಂದ ನಮಗೆ b/2 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ ಟ್ರಯಾಂಗಲ್ ABO ಆರ್ AOB ತಗೊಂಡ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ಬೋದಲ್ವಾ? ಹಾಗಾದ್ರೆ ಹೈಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ from triangle AOB ಈಗ ನಮಗೆ ಅದು ಪೈಥಾಗೋರಸ್ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮೇಟ್ ಅಲ್ಲಿ ಕಾಣಿಸ್ತಾ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮೇಟ್ ಅಲ್ಲಿ ಕಾಣಿಸ್ತಾ ಇರೋದ್ರಿಂದ ನಾವಿಲ್ಲಿ ಹೈಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಹೈಟ್ ಗೊತ್ತಾಗಬೇಕು ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಾಗುತ್ತೆ, h² + b/2 ಹೋಲ್ ಸ್ಕ್ವೇರ್
is equals to x square. Hypotenuse length ಏನಾಗುತ್ತೆ x ಆಗ್ತಾ ಇದೆ. ಅದರ ಆಪೋಸಿಟ್ ಸೈಡ್ h ಆಗ್ತಾ ಇದೆ. ಅದರ ಅಡ್ಜಸೆಂಟ್ ಸೈಡ್ ನಮಗೆ b/2 ಆಗುತ್ತೆ. ಹಾಗಾದ್ರೆ ಟ್ರಯಾಂಗಲ್ ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್ AOB ಆರ್ AOC ಇಂದ ನಮಗೆ ಏನು ಸಿಗ್ತಾ ಹೋಗುತ್ತೆ h ಸ್ಕ್ವೇರ್ ಪ್ಲಸ್ b/2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು x ಸ್ಕ್ವೇರ್ ಅಂತ ಸಿಗ್ತಾ ಹೋಗುತ್ತೆ. ಹಾಗೆ h ಸ್ಕ್ವೇರ್ ನ ಹಾಗೆ ಇಟ್ಕೊಂಡ್ರೆ x ಸ್ಕ್ವೇರ್ ಈ b/2 ಹೋಲ್ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ b ಸ್ಕ್ವೇರ್ ಬೈ 4 b/2 ಹೋಲ್ ಸ್ಕ್ವೇರ್ ನ ಫಾರ್ಮುಲಾ b/2 ಹೋಲ್ ಸ್ಕ್ವೇರ್ ನ ಎಕ್ಸ್ಪಾನ್ಷನ್ಸ್ ಏನಾಗ್ತಾ ಹೋಗುತ್ತೆ b ಸ್ಕ್ವೇರ್ ಬೈ 4 ಆಗ್ತಾ ಹೋಗುತ್ತೆ. ಹಾಗಾದ್ರೆ h is equals to ಏನಾಯ್ತು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ 4 ಆಗ್ತಾ ಹೋಗುತ್ತೆ. ಈಗ ನಮಗೆ h ವ್ಯಾಲ್ಯೂ ಗೊತ್ತಾಯ್ತು. ಈ h ವ್ಯಾಲ್ಯೂ ನಾವು ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಏರಿಯಾ ಆಫ್ ದ ಟ್ರಯಾಂಗಲ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಹೋಲ್ ಏರಿಯಾ ಸಿಗ್ತಾ ಹೋಗುತ್ತೆ. ಸೊ a is equals to half into base into h square square root of x square minus b square divided by 4. ಇದಿಷ್ಟು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಸಿಗ್ತಾ ಹೋಗುತ್ತೆ a is equals to half into 4x square minus b square divided by 4 ಆಗುತ್ತಲ್ವಾ. ಹಾಗಾದ್ರೆ ರೂಟ್ 1/4 ನಾವು ರೂಟ್ ಇಂದ ಹೊರಗಡೆ ತೆಗೆದ್ರೆ ಏನಾಗ್ತಾ ಹೋಗುತ್ತೆ ಅಗೇನ್ 1/2 into b into root of 4x square minus b square implies 1/4 into b into root of 4x square minus b square ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ಏರಿಯಾ. ಜಸ್ಟ್ ಏರಿಯಾ ಸಿಗ್ತಾ ಇದೆ ನಮಗೆ ಇವಾಗ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dA/dt ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು t. ಈ ಬಂದಿರುವಂತ ಏರಿಯಾ ಫಂಕ್ಷನ್ ನಾವೀಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ ನಮಗೆ dA/dt ಸಿಗ್ತಾ ಹೋಗುತ್ತೆ. ಸೊ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ dA/dt is equals to d/dt of a is equals to 1/4 b into root of 4x square minus b square. So d/dt of b/4 into root of 4x square minus b square. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗ್ತಾ ಹೋಗುತ್ತೆ ನೋಡೋಣ. ಡಿಫರೆನ್ಶಿಯೇಟ್ ಮಾಡಿದಾಗ dA/dt is equals to b/4 is a constant term. b ನಮಗೆ ಏನು ಚೇಂಜಸ್ ಆಗಲ್ಲ. ಹಾಗಾಗಿ b/4 ನ ಕಾಮನ್ ಆಗಿ ಹೊರಗಡೆ ಇಟ್ಕೊಂತಾ ಇದ್ದೀವಿ into differentiation of root of 4x square minus b square. differentiation of root x ಏನಾಗ್ತಾ ಹೋಗುತ್ತೆ 1/2 root x ಆಗ್ತಾ ಹೋಗುತ್ತೆ. ಬಟ್ x ಫಾರ್ಮ್ಯಾಟ್ ಅಲ್ಲಿ ಏನಿದೆ ಇಲ್ಲಿ x is equals to 4x square minus b square ಆಗಿರೋದ್ರಿಂದ differentiation of root x ನ ಫಾರ್ಮುಲಾ ಏನಾಗುತ್ತೆ 1/2 root x. root x ಫಾರ್ಮುಲಾ ಇರೋದ್ರಿಂದ differentiation of root 4x square minus b square ಏನಾಗ್ತಾ ಹೋಗುತ್ತೆ 1/2 root of 4x square minus b square into ಕಾಂಪೋಸಿಷನ್ ಫಂಕ್ಷನ್ಸ್ ಆಗಿರೋದ್ರಿಂದ ಅಗೇನ್ ರೂಟ್ ಒಳಗಡೆ ಇರೋದನ್ನು ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ರೂಟ್ ಒಳಗಡೆ ಇರೋ ಫಾರ್ಮುಲಾ ಏನಿದೆ ಫಂಕ್ಷನ್ ಏನಿದೆ 4x square minus b square ಇದೆ. ಹಾಗಾಗಿ 4x square ನ ಡಿಫರೆನ್ಸಿಯೇಷನ್ ಏನಾಗುತ್ತೆ 8x ಆಗ್ತಾ ಹೋಗುತ್ತೆ. ಕಾನ್ಸ್ಟೆಂಟ್ ನ ಡಿಫರೆನ್ಸಿಯೇಷನ್ ಏನಾಗುತ್ತೆ ಯಾವಾಗಲೂ 0 ಆಗ್ತಾ ಹೋಗುತ್ತೆ. ಹಾಗಾಗಿ 8x minus 0 ನ ಬರೆಯೋದು ಬೇಡ. ಹಾಗಾದ್ರೆ ಈಗ b/4 into 2 8 root of 4x square minus b square into 8x. Here 8 get cancels. Now the dA/dt is equals to bx divided by root of 4x square minus b square. 4x square minus b square. ಇದಿಷ್ಟು ನಮಗೆ dA/dt ಸಿಗ್ತಾ ಇದೆ. ಈಗ ನಮಗೆ ರೇಟ್ ಮೆಜರ್ಮೆಂಟ್ ಸಿಗ್ತಾ ಇರೋದೇನು bx divided by root of 4x square minus b square.
the two equal sides are equal to the base. Equal sides ಏನಾಗ್ತಾ ಇದೆ, ಬೇಸ್ಗೆ ಈಕ್ವಲ್ ಆಗ್ತಿದೆ ಅಂದ್ರೆ ಅರ್ಥ ಏನು, dA by dt at x is equals to b ಇದೆ ಅಂದಾಗ, ಬೇಸ್ಗೆ ಈಕ್ವಲ್ ಆಗ್ತಿದೆ ಅಂದಾಗ ರೇಟ್ ಮೆಜರ್ಮೆಂಟ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ at x is equals to b ಇದೆ ಅಂದಾಗ x ಪ್ಲೇಸ್ ಅಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು, b ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ b into b root of 4b square minus b square implies b into b b square root of 4b square minus b square is an 3b square. Now the b square divided by root 3b, b square ಇಂದ ಹೊರಗಡೆ ಬಂದ್ರೆ ಏನಾಗುತ್ತೆ, root 3b ಬರ್ತಾ ಹೋಗುತ್ತೆ. Again b and b square get cancelled. dA by dt ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಹಾಗಾದ್ರೆ, dA by dt is equals to dA by dt at x is equals to b is b divided by root 3 square centimeter per second. Yes, rate of change of measurements, rate of change of area when decreasing the sides of an equilateral isosceles triangles ಏನಾಗುತ್ತೆ, dA by dt is equals to at x is equals to b is b by root 3 square centimeter per second. This is the final conclusion for the given problem. So take down. In the next problem we have to discuss about this. In the next question, the total cost C of x in rupees. Total cost C of x in rupees associated with the production of x units of an item is given by C of x is equals to 0.007 x cube minus 0.003 x square plus 15x plus 4000. Find the marginal cost when x is equals to 17 units are produced. Yes, problem ಅಲ್ಲಿ ಕೇಳ್ತಾ ಇರೋದು ಅಂತಂದ್ರೆ ನಾವು ಮಾರ್ಜಿನಲ್ ಕಾಸ್ಟ್ ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಮಾರ್ಜಿನಲ್ ಕಾಸ್ಟಿಗೂ ಇಲ್ಲಿರುವಂತ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಏನ್ ಸಂಬಂಧ? ಸೊ ಹಾಗಾಗಿ ನಾವು ಫಸ್ಟ್ ಟೋಟಲ್ ಕಾಸ್ಟ್ ಫಂಕ್ಷನ್ಸ್ ನ ತಿಳ್ಕೋಬೇಕು, ಹಾಗೆ ರೆವಿನ್ಯೂ ಫಂಕ್ಷನ್ಸ್ ನ ತಿಳ್ಕೋಬೇಕು, ಹಾಗೆ ನಾವು ಪ್ರಾಫಿಟ್ ಫಂಕ್ಷನ್ಸ್ ನ ತಿಳ್ಕೊಂತ ಹೋಗ್ಬೇಕು. ಹಾಗಾದ್ರೆ ಕಾಸ್ಟ್ ಅಂತ ಅಂದ್ರೇನು? ಇವಾಗ ಒಂದು ಮೆಟೀರಿಯಲ್ ಇದೆ, ಆ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಒಂದಿಷ್ಟು ಕಾಸ್ಟ್ ನ ಅಪ್ಲೈ ಮಾಡಬೇಕಾಗುತ್ತೆ, ಒಂದಿಷ್ಟು ಕಾಸ್ಟ್ ನಾವು ಕೊಡಬೇಕಾಗ್ತಾ ಹೋಗುತ್ತೆ. ಆ ಕಾಸ್ಟ್ ಎಷ್ಟಿದೆ, ಒಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಕಾಸ್ಟ್ ಎಷ್ಟಾಗುತ್ತೆ, ಹಾಗೆ ಆ ಪ್ರಾಡಕ್ಟ್ಸ್ಗಳನ್ನ ತುಂಬಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿನ ಅಮೌಂಟ್ಸ್ ಎಷ್ಟಾಗ್ತಾ ಹೋಗುತ್ತೆ, ಅದರಿಂದ ಬರುವಂತ ರೆವೆನ್ಯೂ ಎಷ್ಟಿದೆ, ಟೋಟಲ್ ಪ್ರಾಫಿಟ್ ಏನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ನಾವು ಕೇಳ್ತಾ ಇರೋದು ಮಾರ್ಜಿನಲ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಮಾರ್ಜಿನಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಕಾಸ್ಟ್ ಫಂಕ್ಷನ್ಸ್ ಗೊತ್ತಿರಬೇಕು, ಹಾಗೆ ರೆವೆನ್ಯೂ ಫಂಕ್ಷನ್ಸ್ ಗೊತ್ತಿರಬೇಕು, ಹಾಗೆ ಪ್ರಾಫಿಟ್ ಫಂಕ್ಷನ್ಸ್ ಗೊತ್ತಿರಬೇಕು. ಹಾಗಾದ್ರೆ ಲೈಕ್ ಸಿ ವಿತ್ ದ ಕಾಸ್ಟ್ ಆಫ್ ಎಕ್ಸ್ ಯೂನಿಟ್ಸ್, ಒಂದು ಎಕ್ಸ್ ಯೂನಿಟ್ಸ್ ನ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಸಿ ಅನ್ನೋದನ್ನ ಇಲ್ಲಿ ಕಾಸ್ಟ್ ಅಂತ ತಗೊಳ್ತಾ ಇದೀವಿ, ಹಾಗೆ ಪ್ರೊಡ್ಯೂಸ್ ಎಕ್ಸ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಆರ್ ವಿತ್ ದ ಕಾಸ್ಟ್ ಆಫ್ ಎಕ್ಸ್ ಯೂನಿಟ್ಸ್ ಸೋಲ್ಡ್. ಆರ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಪ್ರಾಡಕ್ಟ್ಸ್ ನ ಸೋಲ್ಡ್ ಮಾಡೋದಕ್ಕೆ ಸೇಲ್ ಮಾಡೋದಕ್ಕೆ ನಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಆರ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಹಾಗೆ ಅಂಡ್ ಪಿ ವಿತ್ ದ ಪ್ರಾಫಿಟ್ ಆಫ್ ಎಕ್ಸ್ ಯೂನಿಟ್ಸ್. ಪ್ರಾಫಿಟ್ ಎಕ್ಸ್ ಯೂನಿಟ್ಸ್ ನ ಪ್ರಾಫಿಟ್ ನ ಏನಾದ್ರು ತಗೊಳ್ತಾ ಇದೀವಿ, ಇಲ್ಲಿ ಪಿ ಅಂತ ತಗೊಳ್ತಾ ಇದೀವಿ. ಹಾಗಾದ್ರೆ ಸಿ ಅಂದ್ರೆ ಕಾಸ್ಟ್ ಫಂಕ್ಷನ್ಸ್, ಆರ್ ಅಂದ್ರೆ ರೆವೆನ್ಯೂ ಫಂಕ್ಷನ್ಸ್, ಪಿ ಅಂತಂದ್ರೆ ನಮಗೆ ಪ್ರಾಫಿಟ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಕಾಸ್ಟ್ ಫಂಕ್ಷನ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು, ಅಥವಾ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು, ಅಥವಾ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕು, ಎಷ್ಟು ರೆವೆನ್ಯೂ ಬರ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಏನಂತ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಪಿ ಆಫ್ ಎಕ್ಸ್ ಅಂತಂದ್ರೆ ಪ್ರಾಫಿಟ್ ಫಂಕ್ಷನ್ಸ್, ಹೌದಲ್ವಾ? ಪಿ ಆಫ್ ಎಕ್ಸ್ ಅಂತಂದ್ರೆ ಈ ಒಂದು ಯೂನಿಟ್ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಆ ಪ್ರಾಡಕ್ಟ್ ನ ಸೇಲ್ ಮಾಡಿದಾಗ ನಮಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ಆಫ್ ಎಕ್ಸ್ ಮೈನಸ್ ಸಿ ಆಫ್ ಎಕ್ಸ್. ಆರ್ ಆಫ್ ಎಕ್ಸ್ ಅಂತಂದ್ರೆ ರೆವೆನ್ಯೂ ಫಂಕ್ಷನ್ಸ್, ಟೋಟಲ್ ರೆವೆನ್ಯೂ ಮೈನಸ್ ಕಾಸ್ಟ್ ಫಂಕ್ಷನ್ಸ್. ಒಂದು ಪ್ರಾಡಕ್ಟ್ ನ ಪ್ರಾಫಿಟ್ ಎಷ್ಟು ಬರ್ತಾ ಇದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆ ಪ್ರಾಡಕ್ಟ್ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಎಷ್ಟು ಅಮೌಂಟ್ ನ ನಾವು ಬ್ಲಡ್ಜ್ ಮಾಡ್ತಾ ಇದ್ದೀವಿ,
ಆ ಅಮೌಂಟ್ನ ಹಾಗೆ ಆ ಪ್ರಾಡಕ್ಟ್ನ ಸೋಲ್ಡ್ ಮಾಡಿದಾಗ ನಮಗೆ ಸೇಲ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಅದನ್ನ ಪ್ರಾಫಿಟ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಟೋಟಲ್ ಆ ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ಬಂದಿರೋಂಥ ರೆವೆನ್ಯೂ ಜೊತೆಗೆ ಟೋಟಲ್ ಕಾಸ್ಟ್ ಫಂಕ್ಷನ್ಸ್ ಅಂದರೆ ನಾವೇನು ಬ್ಲೆಡ್ಜ್ ಮಾಡಿದ್ದೀವಿ, ನಾವೇನು ಅಮೌಂಟ್ ಹಾಕಿದ್ದೀವಲ್ವ ಆ ಅಮೌಂಟನ್ನು ನಾವು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಫಂಕ್ಷನ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ಒಂದು ಕಾರ್ ಪ್ರಿಪೇರ್ ಮಾಡಬೇಕು ಅಂದರೆ ಅವರಿಗೆ ಒಂದು ಮಾರುತಿ ಸುಜುಕಿ 800 ಕಾರ್ ಇದೆ ಅಂತ ಆ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆ ಟೋಟಲ್ ಅಮೌಂಟ್ ರೆವಿನ್ಯೂ ಎಷ್ಟು ಬರ್ತಾ ಇದೆ ಅಂತಂದರೆ ಅವರಿಗೆ ಒಂದು 17,000 crores ಬರ್ತಾ ಇರ್ಬೋದು. ಟೋಟಲ್ ಅಮೌಂಟ್ ಇವಾಗ ಅವರಿಗೆ ಎಷ್ಟು ಬಂದಿದೆ, ಪ್ರಾಫಿಟ್ಟು 17,000 crores ಬರ್ತಾ ಇದೆ, ರೆವೆನ್ಯೂ ಬಂದಿದೆ. ಈ ರೆವೆನ್ಯೂಲಿ ಅವರು ಬಜೆಟ್ ಎಷ್ಟು ಹಾಕಿದ್ದಾರೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಅದನ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಫಂಕ್ಷನ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನಾಗುತ್ತೆ, ಪಿ ಆಫ್ ಎಕ್ಸ್ ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ಆಫ್ ಎಕ್ಸ್ ಮೈನಸ್ ಸಿ ಆಫ್ ಎಕ್ಸ್ ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ ಮೈನಸ್ ಸಿ ಆಫ್ ಎಕ್ಸ್ ನ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಫಂಕ್ಷನ್ಸ್ ನ ಆಡ್ ಮಾಡಿದ್ರೆ ನಮಗೆ ರೆವೆನ್ಯೂ ಆಫ್ ದ ಫಂಕ್ಷನ್ ಸಿಗ್ತಾ ಹೋಗುತ್ತೆ. ಆ ಕಾಸ್ಟ್ ಫಂಕ್ಷನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಈ ಆರ್ ಆಫ್ ಎಕ್ಸ್ ಅಥವಾ ಕಾಸ್ಟ್ ಆಫ್ ಎಕ್ಸ್ ನ ನಾವು ಈ ಕಡೆ ಸೆಂಡ್ ಮಾಡ್ಕೊಳ್ಳಿ, ಪಿ ಆಫ್ ಎಕ್ಸ್ ನ ಈ ಕಡೆ ಸೆಂಡ್ ಮಾಡ್ಕೊಳ್ಳಿ. ನಮಗೆ ರೆವೆನ್ಯೂ ಫಂಕ್ಷನ್ಸ್ ಜೊತೆಗೆ ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ನಮಗೆ ಕಾಸ್ಟ್ ಫಂಕ್ಷನ್ ಸಿಗ್ತಾ ಹೋಗುತ್ತೆ. ಟೋಟಲ್ ಕಾಸ್ಟ್ ಎಷ್ಟಾಗಿದೆ ನಿಮ್ದು, ಟೋಟಲ್ ಕಾಸ್ಟ್ ಎಷ್ಟು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನ ಸಿಗ್ತಾ ಹೋಗುತ್ತೆ. ಹಾಗೆ ಸಿ ಬೈ ಎಕ್ಸ್ ಇದೆ, ಆವರೇಜ್ ಕಾಸ್ಟ್ ಎಷ್ಟು ಕಾಸ್ಟ್ ಅನ್ನು ನಾವು ಆವರೇಜ್ ಕಾಸ್ಟ್ ಅನ್ನು ಅಪ್ಲೈ ಮಾಡಿದ್ದೀವಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಆವರೇಜ್ ರೆವೆನ್ಯೂ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ ಆರ್ ಬೈ ಎಕ್ಸ್. ಹಿಯರ್ ಸಿ ಇಸ್ ಎ ಕಾಸ್ಟ್ ಫಂಕ್ಷನ್ and X and the number of units produced or number of products produced in the company, and R by X is a revenue, total revenue divided by X units produced or X units sold and that is the average revenue formula. And the last one now find out ಮಾಡಬೇಕಾಗಿರೋದು ಮಾರ್ಜಿನಲ್ ಕಾಸ್ಟ್ ಆರ್ ಮಾರ್ಜಿನಲ್ ರೆವೆನ್ಯೂ. ಈ ಪ್ರಾಬ್ಲಮ್ಸ್ ಗಳನ್ನು ನಮಗೆ ಕೇಳ್ತಾ ಹೋಗೋದು ಓನ್ಲಿ ಮಾರ್ಜಿನಲ್ ಕಾಸ್ಟ್ ಆರ್ ಮಾರ್ಜಿನಲ್ ರೆವೆನ್ಯೂ. ಯಾಕೆ ಅಂತಂದ್ರೆ ನಮಗೆ ರೇಟ್ ಮೆಜರ್ಮೆಂಟ್ ಸಿಗದೆ ಮಾರ್ಜಿನಲ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ, ಹಾಗಾಗಿ ಡಿಫರೆನ್ಸಿಯೇಷನ್ಸ್ ನಾವು ಫೈಂಡ್ ಔಟ್ ಮಾಡೋದಿಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂಡ್ ಮಾರ್ಜಿನಲ್ ರೆವೆನ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, ಮಾರ್ಜಿನಲ್ ಕಾಸ್ಟ್ ಡಿ by dx of c. d by dx ಅಂದ್ರೆ differentiation of cost functions, differentiation of cost functions with respect to x. x ಅಂತಂದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, x be the number of units produced, x be the number of units produced in the company. So marginal cost is equals to d by dx of c, that is rate of change of total cost with respect to x units. ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ಆ ಯೂನಿಟ್ಸ್ ಗಳನ್ನ ಇಟ್ಕೊಂಡು ನಾವಿಲ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸಿ ಅಂದ್ರೆ ಇಲ್ಲಿ ನಮಗೆ ಟೋಟಲ್ ಕಾಸ್ಟ್, ಎಷ್ಟು ಕಾಸ್ಟ್ ನಾವು ಅಪ್ಲೈ ಮಾಡ್ತಾ ಇದೀವಿ, ಎಷ್ಟು ಕಾಸ್ಟ್ ಅನ್ನು ನಾವು ಒಂದು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ತಗೊಳ್ತಾ ಇದೀವಿ ಅನ್ನೋದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಮಾರ್ಜಿನಲ್ ರೆವೆನ್ಯೂ ಅಂತಂದ್ರೆ ಮಾರ್ಜಿನಲ್ ರೆವೆನ್ಯೂ ಇಸ್ ಈಕ್ವಲ್ಸ್ ಟು ಡಿ ಬೈ ಡಿ ಎಕ್ಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಆರ್ with respect to x. Differentiation of r with respect to x means the rate of change of total revenue. ಆ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿದಾಗ ನಮಗೆ ಎಷ್ಟು ರೆವೆನ್ಯೂ ಬರ್ತಾ ಇದೆ, ಹಾಗಾದ್ರೆ ಪರ್ ಯೂನಿಟ್ಗೆ ನಾವು ಒಂದು ಯೂನಿಟ್ಗೆ ನಾವು ರೆವೆನ್ಯೂ ಎಷ್ಟು ತಗೊಳ್ತಾ ಇದ್ದೀವಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ನಾವು ಮಾರ್ಜಿನಲ್ ರೆವೆನ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಅಂಡ್ ಮಾರ್ಜಿನಲ್ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ಪ್ರಾಬ್ಲಮ್ಸ್ಗಳು 2 marks ಬರುವಂತ ಸಂಭವ ಇರ್ತಾ ಹೋಗುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಈ ಪ್ರಾಬ್ಲಮ್ಸ್. ಸೊ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಹೇಳ್ತಾರೆ, ದ ಟೋಟಲ್ ಕಾಸ್ಟ್ ಇನ್ ರುಪೀಸ್, ಕಾಸ್ಟ್ ಏನಾಗ್ತಾ ಇದೆ ಇಲ್ಲಿ ರುಪೀಸ್ ಅಲ್ಲಿ ಇರ್ತಾ ಇದೆ, ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಎಕ್ಸ್ ಯೂನಿಟ್ಸ್. ಯಾವ್ದ್ರ ಜೊತೆ ಅಸೋಸಿಯೇಟ್ ಆಗ್ತಾ ಇದೆ ಅಂತ ಇಲ್ಲಿ ಎಕ್ಸ್ ಯೂನಿಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ ಕೊಡ್ತಾ ಇಲ್ಲ, ಬಟ್ ಯೂನಿಟ್ಸ್ ಗಳು ಮೆನ್ಷನ್ ಮಾಡ್ತಾ ಇದ್ರೆ ಎಷ್ಟು ಅಮೌಂಟ್ಸ್ ಇಷ್ಟು ಯೂನಿಟ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಆಫ್ ಅನ್ ಐಟಮ್ ಈಸ್ ಗಿವನ್ ಬೈ, ಈ ಐಟಮ್ ನ ಎಕ್ಸ್, ಪ್ರತಿಯೊಂದು ಐಟಮ್ ನ ಕಾಸ್ಟ್ ಫಂಕ್ಷನ್ಸ್ ನ ಕೊಡ್ತಾ ಇದ್ದಾರೆ. ಕಾಸ್ಟ್ ಫಂಕ್ಷನ್ಸ್ ಏನಾದ್ರಲ್ಲಿದೆ,
C of x is equals to 0.007 x cube minus 0.003 x square plus 15x plus 4000. Substitute ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಕಂಪನಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನಾವು x ಗಳೇನಾಗ್ತಾ ಇದೆ, ಸಪೋಸ್ ಅವ್ರು 10 ಯೂನಿಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು, ಸಪೋಸ್ 10 or 11 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬಹುದು, ಲ್ಯಾಕ್ಸ್ ಆಫ್ ಯೂನಿಟ್ಸ್ ಗಳನ್ನ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಅಲ್ಲಿ ನಾವು ಅಮೌಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಯೂನಿಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಕೊಟ್ರೆ ಈ ಫಂಕ್ಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗ್ತಾ ಹೋಗುತ್ತೆ, x is equals to 100 ಕೊಟ್ವಿ ಅಂತ ಅಂದ್ರೆ 100 ಯೂನಿಟ್ಸ್ ಗಳ ಟೋಟಲ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ ಹೇಳಿದ್ದು? ಅಥವಾ x is equals to 1000 ಕೊಟ್ಟಿದ್ದೀವಿ ಅಂತಂದ್ರೆ ಈ ಫಂಕ್ಷನ್ಸ್ಗೆ x is equals to 1000 ಕೊಟ್ವಿ ಅಂತಂದ್ರೆ 1000 ಯೂನಿಟ್ಸ್ ಗಳ ಕಾಸ್ಟ್ ಸಿಗ್ತಾ ಹೋಗುತ್ತೆ, ಟೋಟಲ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕಾಸ್ಟ್ ಫಂಕ್ಷನ್ಸ್ ಕೊಡ್ತಾ ಇದ್ದಾನೆ. ಕಾಸ್ಟ್ ಫಂಕ್ಷನ್ಸ್ ಕೊಟ್ಟಾದ್ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ಟೋಟಲ್ ಕಾಸ್ಟ್ ವಿತ್ ರೆಸ್ಪೆಕ್ಟ್ ಟು x. ವಿತ್ ರೆಸ್ಪೆಕ್ಟ್ ಟು x ಆಗಿರೋದ್ರಿಂದ x ಎಷ್ಟು ಕೊಡ್ತಾ ಇದ್ದಾನೆ ಇಲ್ಲಿ? 17 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾರ್ಜಿನಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ dc by dx at x is equals to 17 ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. dc by dx is marginal cost. Marginal cost for x is equals to 17 units. 17 ಯೂನಿಟ್ಸ್ ಗಳಿಗೆ ಮಾರ್ಜಿನಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾಗಿ d by dx of c ಅಂತಂದ್ರೆ ಕಾಸ್ಟ್ ಫಂಕ್ಷನ್ಸ್ ಕೊಟ್ಟಿದೆ, ಅದನ್ನ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. ಹಾಗಾಗಿ 0.007 x cube minus 0.003 x square plus 15x plus 4000. ಸೊ ಈಗ ನಾವು ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 0.007 is a constant ಹಾಗೆ ಇಟ್ಕೊಳ್ತೀನಿ. x ಕ್ಯೂಬ್ ನ ಡಿಫರೆನ್ಸಿಯೇಷನ್ ಏನು? into 3x square minus differentiation of 0.003 x square ಅಂತಂದ್ರೆ 0.003 into 0.003 into x square ನ differentiation 2x plus 15x ನ differentiation just 50. 4000 ನ differentiation ಏನಾಗುತ್ತೆ? 0 ಆಗುತ್ತೆ. ಯಾಕೆಂದ್ರೆ differentiation of constant ಏನಾಗುತ್ತೆ? 0 ಆಗೋದ್ರಿಂದ differentiation of 4000 is in 0 with respect to x ಆಗಿರೋದ್ರಿಂದ x cube and x square and x can be differentiated. x cube ನ differentiation 3x square, x square ನ differentiation 2x, x ನ differentiation 1. ಹಾಗಾಗಿ ಟೋಟಲ್ ಕಾಸ್ಟ್ ಅನ್ನು ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ಮಾರ್ಜಿನಲ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಈ ಮಾರ್ಜಿನಲ್ ಕಾಸ್ಟ್ ಸಿಕ್ಕಾದ್ಮೇಲೆ x ಗೆ ಏನು ಕೊಡ್ತಾ ಹೋಗಬೇಕು? 17 ಕೊಟ್ರೆ ನನಗೆ ಮಾರ್ಜಿನಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. x ಯೂನಿಟ್ 17 ಯೂನಿಟ್ಸ್ ಗಳಿಗೆ ಮಾರ್ಜಿನಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ 0.007 into 3 ಅಂದ್ರೆ ಏನಾಗುತ್ತೆ? 0.021 x square. 0.021 x square. ಯಾಕಂದ್ರೆ 3 7s are 21, 1 carry 2, 3 0 0, 2 ಹಾಗೆ carry down ಆಗುತ್ತೆ. 3 into 0 0, 3 into 0 0 minus 2 into 0.003 is a 0.006 x plus 50 is the dc by dx marginal cost. ಈಗ dc by dx at x is equals to 17 substitute ಮಾಡಿದ್ರೆ rate of change of total cost ಸಿಗ್ತಾ ಹೋಗುತ್ತೆ. at x is equals to 17 ಯೂನಿಟ್ಸ್ ಗಳಿಗೆ ಮಾರ್ಜಿನಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ 0.021 into 17 square minus 0.006 into 17 into 17 plus 50. ಇದಿಷ್ಟು ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಮಾರ್ಜಿನಲ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಇದು ನೆಕ್ಸ್ಟ್ ಕ್ವಶನ್ಸ್. Total 0.021 into 17 square is 289. 289 into 0.21 ಏನಾಗುತ್ತೆ? 6.069.
and 0.06 into 17 ಏನಾಗುತ್ತೆ 0.102 ಆಗ್ತಾ ಹೋಗುತ್ತೆ ಪ್ಲಸ್ 15 ಈ ಡಿಸ್ಟೆನ್ಸ್ ಸಾಲ್ವ್ ಮಾಡ್ಕೊಂಡ್ರೆ ನಮಗೆ 20.967 is the marginal cost of x units. X is equals to 17 units are produced. 17 units produce ಮಾಡೋದಕ್ಕೆ ಕಾಸ್ಟ್ ಎಷ್ಟು ಆಗ್ತಾ ಹೋಗುತ್ತೆ 20.967 rupees ಆಗ್ತಾ ಹೋಗುತ್ತೆ. This is the final conclusion for the given problem. In the next problem we have to discuss about yes. In this question the total revenue in rupees. ಒಂದು ಅಮೌಂಟ್ ಕಂಪನಿ ಇದೆ, ಆ ಕಂಪನಿಯ ಟೋಟಲ್ ರೆವೆನ್ಯೂ ಕೊಡ್ತಾ ಇದ್ದಾನೆ ರುಪೀಸ್ ಅಲ್ಲಿ. ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಎಕ್ಸ್ ಯೂನಿಟ್ಸ್, ಅಮೌಂಟ್ ಎಲ್ಲಿ ತಗೊಳ್ತಾ ಇರೋದು ಎಕ್ಸ್ ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್ ಗಳನ್ನು ನಾವು ಸೇಲ್ ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಸಿಗ್ತಾ ಹೋಗುತ್ತೆ. ಯಾವಾಗ ಸೇಲ್ ಆಫ್ ಎಕ್ಸ್ ಯೂನಿಟ್ಸ್, ಎಕ್ಸ್ ಯೂನಿಟ್ಸ್ ಗಳನ್ನು ನಾವು ಸೇಲ್ ಮಾಡಿದಾಗ ನಮಗೆ ರೆವೆನ್ಯೂ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಅಲ್ಲಿನ ಟೋಟಲ್ ರೆವೆನ್ಯೂ ಎಷ್ಟಿದೆ ಅಂತಂದ್ರೆ units of product are given by revenue functions ಕೊಡ್ತಾ ಇದ್ದಾನೆ. R of x is equals to 13x square plus 26x plus 15. Here x is equals to, suppose x is equals to 10 units ಏನಾದರೂ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಆ 10 ಯೂನಿಟ್ಸ್ ಗಳನ್ನ ಸೇಲ್ ಮಾಡಿದಾಗ ಅಲ್ಲಿನ ಬಂದಿರೋಂತಹ ರೆವೆನ್ಯೂ ಎಷ್ಟಿದೆ, ಟೋಟಲ್ ರೆವೆನ್ಯೂ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ x is equals to 10 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಮಗೆ ಟೋಟಲ್ ರೆವೆನ್ಯೂ ಆಫ್ ದ x is equals to 10 units. 10 units ನ ಪ್ರೊಡ್ಯೂಸ್ ಮಾಡಿದಾಗ ಸೇಲ್ ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಸಿಗ್ತಾ ಹೋಗುತ್ತೆ. ಹಾಗಾಗಿ ರೆವೆನ್ಯೂ ಫಂಕ್ಷನ್ಸ್ ಕೊಡ್ತಾ ಇದ್ದಾನೆ. ರೆವೆನ್ಯೂ ಫಂಕ್ಷನ್ is equals to 13x square plus 26x plus 15. Find the marginal revenue. As marginal revenue ಅಂದ್ರೆ again ಏನಾಗ್ತಾ ಹೋಗುತ್ತೆ, rate of change of total revenue with x units, with respect to x units. So we have to find out dr by dx. ಪರ್ ಯೂನಿಟ್ಗೆ ಟೋಟಲ್ ರೆವೆನ್ಯೂ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸಾರಿ, ರೆವೆನ್ಯೂ ಎಷ್ಟು ಬರ್ತಾ ಇದೆ ಆ ಯೂನಿಟ್ ಇಂದ, ಒಂದು ಯೂನಿಟ್ ಇಂದ ನಮಗೆ ರೆವೆನ್ಯೂ ಎಷ್ಟು ಬರ್ತಾ ಇದೆ ಅಂದ್ರೆ ಫೈಂಡ್ ಔಟ್ ಮಾಡೋದು. ಫಾರ್ಮುಲಾ ಏನಾಗುತ್ತೆ dr by dx ಅಂದ್ರೆ we have to differentiate revenue functions with respect to x units ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಮಾರ್ಜಿನಲ್ ರೆವೆನ್ಯೂ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಮಾರ್ಜಿನಲ್ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ರೆವೆನ್ಯೂ ಫಂಕ್ಷನ್ ಕೊಟ್ಟಿಯಾನೆ r of x is equals to 13x square plus 26x plus 15. Yes, ಇಲ್ಲಿ x units at x is equals to, when x is equals to 7 ಅಂದ್ರೆ 7 ಯೂನಿಟ್ಸ್ ಗಳನ್ನ ಸೇಲ್ ಮಾಡಿದ್ರೆ, 7 ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಆ ಯೂನಿಟ್ಸ್ 7 ಯೂನಿಟ್ಸ್ ಗಳಿಂದ ಅಥವಾ 7 ಪ್ರಾಡಕ್ಟ್ಸ್ ಗಳಿಂದ ಬಂದಿರುವಂತಹ ಟೋಟಲ್ ರೆವೆನ್ಯೂ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ dr by dx ನ ಫೈಂಡ್ ಔಟ್ ಮಾಡಬೇಕು. when x is equals to 7, x is equals to 7 ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಿದಾಗ ಅದರಿಂದ ಬರ್ತಾ ಇರುವಂತಹ ರೆವೆನ್ಯೂ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ d by dx ಆಫ್ ರೇಟ್ ಫಂಕ್ಷನ್, ಸಾರಿ ರೆವೆನ್ಯೂ ಫಂಕ್ಷನ್ಸ್ ಕೊಡ್ತಾ ಇದ್ದಾರೆ 13x square plus 12x, sorry 26x plus 15. ಡಿಫರೆನ್ಶಿಯೇಟ್ ಮಾಡಿದಾಗ 13 is a constant term, differentiation of x square is an 2x plus 26x, 26 is a constant term, ಹಾಗೆ ಬರ್ಕೊಂತೀವಿ ಅಥವಾ ಹೊರಗಡೆ ಇಟ್ಕೊಂತೀವಿ. ಡಿಫರೆನ್ಸಿಯೇಷನ್ ಆಫ್ x is an 1, differentiation of 15 is a 0. so dr by dx ಎಷ್ಟಾಗ್ತಾ ಇದೆ, ಟೋಟಲ್ ಚೇಂಜ್, ಸಾರಿ ರೇಟ್ ಆಫ್ ಚೇಂಜ್ ಆಫ್ ರೆವೆನ್ಯೂ ಎಷ್ಟಾಗ್ತಾ ಇದೆ, dr by dx is equals to 13 to the 26x plus 26. ಈಗ ನಮಗೆ ರೇಟ್ ಮೆಜರ್ಮೆಂಟ್ ಸಿಗ್ತಾ ಇದೆ. ಇಲ್ಲಿ ನಾವು x is equals to 10 ಯೂನಿಟ್ಸ್ ಆದ್ರೂ ಕೊಡಿ, x is equals to 11 ಯೂನಿಟ್ಸ್ ಆದ್ರೂ ಕೊಡಿ, x is equals to 100 ಯೂನಿಟ್ಸ್ ಆದ್ರೂ ಕೊಡಿ, ಆ 100 ಯೂನಿಟ್ಸ್ ಸೇಲ್ ಮಾಡಿದಾಗಲೂ ನಮಗೆ ಟೋಟಲ್ ರೆವೆನ್ಯೂ ಎಷ್ಟು ಬರ್ತಾ ಹೋಗುತ್ತೆ, ಆ 100 ಯೂನಿಟ್ಸ್ ನ ರೆವೆನ್ಯೂ ಎಷ್ಟು ಬರ್ತಾ ಹೋಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಮಗೆ ಕೇಳ್ತಾ ಇರೋದು ಓನ್ಲಿ 7 ಯೂನಿಟ್ಸ್ ಗಳ 7 ಪ್ರಾಡಕ್ಟ್ಸ್ ಗಳ ರೆವೆನ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ dr by dx when x is equals to 7 substitute ಮಾಡ್ಕೊಂಡ್ರೆ 26 into 7 plus 26. Here 182, 7 6 are 42, 4 carry, 7 2s are 14, 14 plus 4 18 ಆಗ್ತಾ ಹೋಗುತ್ತೆ. 182 plus 26, 182 plus 26 ಅಂತಂದ್ರೆ
208 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಷ್ಟು ರೂಪೀಸ್ ನಮಗೆ ಮಾರ್ಜಿನಲ್ ವ್ಯಾಲ್ಯೂ ಸಿಗ್ತಾ ಇದೆ, ಸಾರಿ ಮಾರ್ಜಿನಲ್ ರೆವೆನ್ಯೂ ಎಷ್ಟು ಸಿಗ್ತಾ ಇದೆ, 7 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾಗ 7 ಯೂನಿಟ್ಸ್ಗಳನ್ನ ಸೇಲ್ ಮಾಡಿದಾಗ 208 rupees ಸಿಗ್ತಾ ಹೋಗ್ತಾ ಹೋಗುತ್ತೆ. This is the final conclusion for the given problem. In the next problem, yes, in the next topic we have to discuss about increasing and decreasing functions. Yes, rate of change of quantity ಲಾಸ್ಟ್ ಕ್ಲಾಸ್ ಇಂದ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಅಗೇನ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನ ಸೆಕೆಂಡ್ ಟಾಪಿಕ್ ಆಗ್ತಾ ಇದೆ. ಈ ಟಾಪಿಕ್ ಇಂದ ನಿಮಗೆ 2 marks or 3 marks ಕ್ವಶನ್ಸ್ ಗಳು ಜನರೇಟ್ ಆಗ್ತಾ ಹೋಗ್ಬೋದು. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಹಾಗಾದ್ರೆ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಗೇನ್ ಆಲ್ರೆಡಿ ಗೊತ್ತಿದೆ. ಫಂಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಫಂಕ್ಷನ್ಸ್ ಇಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್. ಈ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಗಳಲ್ಲಿ ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ, ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ, ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಗ್ರಾಫ್ ಅಲ್ಲಿ, ಹಾಗೆ ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಫಂಕ್ಷನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗುದು ಬೈ ಯೂಸಿಂಗ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಅಂದ್ರೆ ಡಿಫರೆನ್ಸಿಯೇಷನ್ಸ್ ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವುದು, ಡಿಕ್ರೀಸಿಂಗ್ ಫಂಕ್ಷನ್ಸ್ ಯಾವುದು, ಇನ್ಕ್ರೀಸಿಂಗ್ ಇಂಟರ್ವಲ್ ಯಾವುದು, ಡಿಕ್ರೀಸಿಂಗ್ ಇಂಟರ್ವಲ್ ಯಾವುದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ ಯಾವುದು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಟಾಪಿಕ್ ಬಂದ್ರೆ ಲೈಕ್ ಐ ಬಿ ಅನ್ ಇಂಟರ್ವಲ್. ಐ ಅಂತಂದ್ರೆ ಇಂಟರ್ವಲ್. ವಿ ನೋ ದಟ್ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್. ಇಷ್ಟು ಇಂಟರ್ವಲ್ಸ್ ಗಳು ನಮಗೆ ಗೊತ್ತಿದೆ ಆಲ್ರೆಡಿ. ಅದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಅಥವಾ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಐ ಬಿ ಅನ್ ಇಂಟರ್ವಲ್ ಕಂಟೈನ್ಡ್ ಇನ್ ದ ಡೊಮೈನ್ ಆಫ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್. ಎಫ್ ಇಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಅನ್ನೋದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಆಗಿದೆ. ಹಿಯರ್ ಎ ಇಸ್ ಅನ್ ಡೊಮೈನ್ ಆಫ್ ದ ಫಂಕ್ಷನ್ಸ್ ಅಂಡ್ ಇಲ್ಲಿರುವಂತ ಡೊಮೈನ್ ಎಲಿಮೆಂಟ್ಸ್ ಗಳನ್ನ ನಾವು ಎಫ್ ಫಂಕ್ಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂತ ಔಟ್ಪುಟ್ಸ್ ಗಳೇನಾಗ್ತಾ ಹೋಗುತ್ತೆ, ದಟ್ ಇಸ್ ದ ರೇಂಜ್ ಆಗಿರುತ್ತೆ. And B is a codomain of the functions ಆಗ್ತಾ ಹೋಗುತ್ತೆ. And here ನಾವು ಇಲ್ಲಿ ತಗೊಳ್ತಾ ಇರೋದು contained in the domain of a real valued functions. Only domain elements ಗಳನ್ನ ತಗೊಳ್ತಾ ಇದೀವಿ. Domain of a real valued functions. Here then F is said to be. ಹಾಗಾದ್ರೆ F ಅನ್ನೋದು increasing ಆಗುತ್ತಾ, ಆ ಫಂಕ್ಷನ್ ನಮಗೆ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತಾ, ಅಥವಾ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತಾ, ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗುತ್ತಾ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಹಾಗಾಗಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಗೆ ಏನ್ ಕಂಡೀಷನ್ಸ್ ಇದೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಗೆ ಏನ್ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ, ಹಾಗೆ ಡಿಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಗೆ ಏನ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಫಂಕ್ಷನ್ಸ್ I be an interval contained in the domain of a real valued function f, then f is said to be increasing. ಆ ಫಂಕ್ಷನ್ ನಮಗೆ ಏನಾದ್ರೂ ಇನ್ಕ್ರೀಸಿಂಗ್ ಆಗಬೇಕು ಅಂದ್ರೆ ಯಾವಾಗ ಕೊಟ್ಟಿರೋ ಇಂಥ ಇಂಟರ್ವಲ್ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ ಆಗುತ್ತಾ ಅಥವಾ ಡಿಕ್ರೀಸಿಂಗ್ ಇಂಟರ್ವಲ್ ಆಗುತ್ತಾ ಅನ್ನೋದಕ್ಕೆ ಕಂಡೀಷನ್ಸ್ ಹೇಳ್ತಾ ಇದ್ವಿ. ಇನ್ಕ್ರೀಸಿಂಗ್ ಆಗುತ್ತೆ ಯಾವಾಗ if x1 is less than x2. ಆ ಇಂಟರ್ವಲ್ಸ್ ಸಪೋಸ್ a, b ಅನ್ನೋ ಇಂಟರ್ವಲ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಇಂಟರ್ವಲ್ ಮಧ್ಯದಲ್ಲಿರುವಂತಹ ಯಾವ್ದಾದ್ರು ಒಂದು ಜನರಲ್ ಎಲಿಮೆಂಟ್ಸ್ ಗಳನ್ನ ತಗೊಳ್ತಾ ಇದೀವಿ, x1 ಮತ್ತೆ x2. ಸಪೋಸ್ x1 is less than x2 in I. ಇಂಟರ್ವಲ್ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ x1 ಮತ್ತೆ x2, x1 is less than x2, x1 ಅನ್ನೋದು x2 ಗಿಂತ ಕಡಿಮೆ ಎಲಿಮೆಂಟ್ ಆಗಿತ್ತು ಅಂದ್ರೆ, ಲೆಸ್ಸರ್ ನಂಬರ್ ಆಗಿತ್ತು ಅಂತಂದ್ರೆ implies f of x1 is less than f of x2 ಆಗುತ್ತೆ. f of x1 is less than, so f of x1 is less than or equals to f of x2 ಅಂದ್ರೆ ಆ x1 ಮತ್ತೆ x2 ಎಲಿಮೆಂಟ್ಸ್ ಗಳನ್ನ ಫಂಕ್ಷನ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f of x ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ f of x1 ಮತ್ತೆ f of x2 ಸಿಗ್ತಾ ಹೋಗುತ್ತೆ. ಹಾಗಾಗಿ f of x1 is less than or equals to f of x2 ಆಗ್ತಾ ಇದೆ. ಅಂದ್ರೆ x1, x2 ಅನ್ನೋದು ಎಲ್ಲಿರ್ತಾ ಹೋಗುತ್ತೆ, I ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾದ್ರೆ f of x1 is less than or equals to f of x2 ಆಯ್ತು ಅಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡಬೇಕು ಅಂತಂದ್ರೆ f is mapping from R to R, then f of x is equals to x square. f of x is equals to x square. In the interval ಕೊಡ್ತಾ ಇದೀವಿ is continuous on -2, -2 or -3, 3 ತಗೊಂಡಾಗ f of x is equals to x square is a real valued functions and it is also continuous functions ಆಗ್ತಾ ಹೋಗುತ್ತೆ. ಹಾಗೆ f of x is equals to x square ಕೊಡ್ತಾ ಇದೀವಿ
and the intervals -3, 3 and I is equals to ಏನಾಗ್ತಾ ಇದೆ ಇಲ್ಲಿ -3, 3 ಆಗ್ತಾ ಇದೆ. ಆ -3, 3 ಮಧ್ಯದಲ್ಲಿರುವಂತ ಯಾವ್ದಾದ್ರು ನಂಬರ್ಸ್ ತಗೋಬೇಕು ಅಂತ ಹೇಳಿದೀವಲ್ವಾ, -3, -2, -1, 0, 1, 2, 3 ಈ ಇಷ್ಟು ಎಲಿಮೆಂಟ್ಸ್ ಗಳು ಯಾವ್ದಾದ್ರು ಎಲಿಮೆಂಟ್ಸ್ ಗಳನ್ನು ತಗೊಂಡು ಹೋಗ್ಬೋದು. ಹಾಗಾಗಿ if x1 is less than x2, it means x1 is less than x2 ಅಂತಂದ್ರೆ ನಾವು -2 is less than 2 ಆಗ್ತಾ ಹೋಗುತ್ತೆ. -2 is less than 2 ಆದಾಗ implies whether the function is an increasing functions or decreasing functions or strictly increasing or strictly decreasing ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ -2 is less than 2 ಕಂಡೀಷನ್ ಸ್ಯಾಟಿಸ್ಫೈಡ್ ಆಗ್ತಾ ಇದೆ. in the interval I -3, -3, interval ಅಲ್ಲಿ -2 is less than 2 is a condition satisfied. ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆಯ್ತಾ, ನೆಕ್ಸ್ಟ್ ಇಲ್ಲಿಗೆ ಬರಬಹುದು. ಹಾಗಾಗಿ f of -2 is less than or equals to f of 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. f of -2 ಅಂತಂದ್ರೆ ಕೊಟ್ಟಿರುವಂತ ಫಂಕ್ಷನ್ ಯಾವುದು, f of x is equals to x square. ಹಾಗಾದ್ರೆ -2 square is less than or equals to 2 square. -2 square ಅಂತಂದ್ರೆ ನಮಗೆ 4 ಆಗುತ್ತೆ, is less than or equals to 4. ಇಲ್ಲಿ ಏನಾಗ್ತಾ ಹೋಗುತ್ತೆ, the function is an increasing functions ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, f is mapping from r to r, then f of x is equals to x square and the interval -3, 3 is a increasing or decreasing or strictly increasing or strictly decreasing ಅನ್ನೋದು ಚೆಕ್ ಮಾಡಬೇಕು ಅಂತಂದ್ರೆ ಕಂಡೀಷನ್ಸ್ ಏನಾಗ್ತಾ ಹೋಗುತ್ತೆ, if x1 is less than x2, x1 ಮತ್ತೆ x2, x1 is less than x2 ಆಗ್ತಾ ಇದೆ in the interval I implies f of x1 is less than or equals to f of x2 ಆಯ್ತು ಅಂದ್ರೆ increasing functions. ಹಾಗೆ strictly increasing on I, strictly increasing interval ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸೇಮ್ if x1 is less than x2, x1 ಮತ್ತೆ x2 ಯಾವಾಗಲೂ ಏನಾಗ್ತಾ ಹೋಗುತ್ತೆ, x1 ಅನ್ನೋ ಎಲಿಮೆಂಟ್ ಯಾವಾಗಲೂ ಲೆಸ್ಸರ್ ಎಲಿಮೆಂಟ್ಸ್ ಆಫ್ ದ x2 ಆಗ್ತಾ ಹೋಗುತ್ತೆ. implies f of x1 is less than f of x2, f of x1 is less than f of x2 ಆಗ್ತಾ ಇದೆ ಅಂದ್ರೆ that is strictly increasing. ಡಿಕ್ರೀಸಿಂಗ್ ಆನ್ ಐ ಹೇಳ್ತಾ ಇದೀವಿ ಅಂತಂದ್ರೆ ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗಬೇಕು ಅಂದ್ರೆ ಕಂಡೀಷನ್ಸ್ ಏನಾಗುತ್ತೆ, if x1 is less than x2 implies f of x1 is greater than or equals to f of x2. f of x1 ಎಲಿಮೆಂಟ್ ಏನಾಗುತ್ತೆ, ಗ್ರೇಟರ್ than or equals to f of x2 ಅಂದ್ರೆ ಇಲ್ಲಿರುವಂತ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, x1 ಮತ್ತೆ x2 ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f of x1 ಎಲಿಮೆಂಟ್ ಏನಾಗುತ್ತೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ನಂಬರ್ ಆಗಿರ್ಬೋದು ಅಥವಾ ಈಕ್ವಲ್ಸ್ ಟು f of x2 ಆಗಿರ್ಬೋದು. ಆಗ ನಮಗೆ ಏನಾಗುತ್ತೆ, ಡಿಕ್ರೀಸಿಂಗ್ ಫಂಕ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಯಾವಾಗ ಆಗುತ್ತೆ ಅಂದ್ರೆ if x1 is less than x2 in I, if x1 is less than x2 in I implies f of x1 is greater than f of x2. f of x1 ಎಲಿಮೆಂಟ್ ಏನಾಗಬೇಕು, always greater than f of x2 ಆಗ್ತಾ ಇದೆ ಅಂದ್ರೆ that's the function is an strictly decreasing functions. increasing ಯಾವಾಗ f of x1 is less than or equals to f of x2 ಆಗುತ್ತೆ. ಹಾಗೆ strictly increasing ಯಾವಾಗ ಆಗುತ್ತೆ, f of x1 is less than f of x2. f of x1 is always less than f of x2 ಆಗ್ತಾ ಇದೆ ಅಂದ್ರೆ strictly increasing. f of x1 is greater than or equals to f of x2 ಆಗ್ತಾ ಇದೆ ಅಂದ್ರೆ strictly decreasing functions. and f of x1 is greater than f of x2 ಆಗ್ತಾ ಇದೆ ಅಂದ್ರೆ strictly decreasing functions ಗಳಾಗ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಇಂಟರ್ವಲ್ಸ್ ಗಳು ನಮಗೆ, ಸಪೋಸ್ ಎಲ್ಲಾ ಫಂಕ್ಷನ್ಸ್ ಗಳು ನಮಗೆ ಇನ್ಕ್ರೀಸಿಂಗ್ ಆಗುತ್ತೆ, ಡಿಕ್ರೀಸಿಂಗ್ ಆಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಫಂಕ್ಷನ್ಸ್ ಗಳು ನಮಗೆ ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಬರ್ತಾ ಹೋಗುತ್ತೆ, ಡಿಕ್ರೀಸಿಂಗ್ ಇಂಟರ್ವಲ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್, in the next one, the theorem, the let f be the continuous sum a comma b, closed interval a comma b. f ಅನ್ನೋ ಫಂಕ್ಷನ್ ಏನಾಗ್ತಾ ಇದೆ ಇಲ್ಲಿ, ಕಂಟಿನ್ಯೂಸ್ ಫಂಕ್ಷನ್ಸ್ ಆಗ್ತಾ ಇದೆ. ಯಾವ ಇಂಟರ್ವಲ್ ಅಲ್ಲಿ, ಕ್ಲೋಸ್ಡ್ ಇಂಟರ್ವಲ್ a comma b. closed interval means included the elements a and b and in between the elements, ಹೌದಲ್ಲ, included the elements a and b and in between ದಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. f be the continuous on closed interval a comma b and differentiable on the open interval.
ಡಿಫರೆನ್ಶಿಯೇಟ್ ಯಾವಾಗ ಆಗ್ತಾ ಹೋಗುತ್ತೆ ಓಪನ್ ಇಂಟರ್ವಲ್ ಇನ್ ದ ಸೇಮ್ ಓಪನ್ ಇಂಟರ್ವಲ್ a, b ಅಂದ್ರೆ ಇಂಟರ್ವಲ್ಸ್ ಏನಾಗುತ್ತೆ ಇಲ್ಲಿ ಡಿಫರೆನ್ಶಿಯೇಬಲ್ ಎಲ್ಲ ಆಗ್ತಾ ಹೋಗುತ್ತೆ ಓಪನ್ ಇಂಟರ್ವಲ್ a, b ಅಲ್ಲಿ ನಮಗೆ ಡಿಫರೆನ್ಶಿಯೇಟ್ ಆಗ್ತಾ ಹೋಗುತ್ತೆ then the function is strictly increasing in closed interval a, b ಈ ಕೊಟ್ಟಿರುವಂತ ಫಂಕ್ಷನ್ಸ್ ಅಲ್ಲಿ ನಮಗೆ ಏನಾದ್ರು ಕಂಟಿನ್ಯೂಸ್ ಆನ್ a, b ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಇಷ್ಟೊತ್ತವರೆಗೂ ಏನ್ ಮಾಡ್ತಾ ಇದ್ರು ಇಂಟರ್ವಲ್ಸ್ i ಅಂತ ಕೊಡ್ತಾ ಇದ್ರು ಇಲ್ಲಿ ಬಟ್ ನಮಗೆ ಕ್ಲೋಸ್ಡ್ ಇಂಟರ್ವಲ್ ಮತ್ತೆ ಓಪನ್ ಇಂಟರ್ವಲ್ಸ್ ಮೆನ್ಷನ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ ಇಂಟರ್ವಲ್ಸ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ ಆಗುತ್ತೆ ಯಾವ ಇಂಟರ್ವಲ್ಸ್ ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವ ಇಂಟರ್ವಲ್ಸ್ ಗಳು ಇನ್ಕ್ರೀಸಿಂಗ್ ಆರ್ ಯಾವ ಫಂಕ್ಷನ್ಸ್ ಗಳು ಡಿಕ್ರೀಸಿಂಗ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಇನ್ಕ್ರೀಸಿಂಗ್ ಯಾವಾಗ ಆಗ್ತಾ ಹೋಗುತ್ತೆ f is strictly increasing in the interval a, b if f dash of x ಅಂತಂದ್ರೆ ಏನರ್ಥ ಡಿಫರೆನ್ಸಿಯೇಷನ್ ದಟ್ ಫಂಕ್ಷನ್ ಡಿಫರೆನ್ಸಿಯೇಷನ್ಸ್ ಆಫ್ ದಟ್ ಫಂಕ್ಷನ್ಸ್ ಅಂದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀರಾ ಆ ಡಿಫರೆನ್ಶಿಯೇಟ್ ಮಾಡಿರುವಂತ ವ್ಯಾಲ್ಯೂಸ್ಗಳು ಏನಾದ್ರೂ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂಸ್ ಬರ್ತಾ ಇದೆ ಅಂದ್ರೆ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಯಾವಾಗ x belongs to the interval a, b ಕೊಟ್ಟಿರುವಂತ ಓಪನ್ ಇಂಟರ್ವಲ್ a, b ಒಳಗಡೆ ಇರುವಂತ ಯಾವ ಎಲಿಮೆಂಟ್ಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ್ಲೂ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ್ಲೂ ವ್ಯಾಲ್ಯೂಸ್ ಏನಾದ್ರೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದ್ರೆ we call it as an strictly increasing functions ಅಂತ ಹೇಳ್ತಾ ಹೋಗ್ತೀವಿ ಗೊತ್ತಾಯ್ತಾ ಅಂದ್ರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವ ತರ ಕಂಡೀಷನ್ಸ್ ಬರ್ತಾ ಹೋಗುತ್ತೆ ಹಾಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವ ತರ ಬರ್ತಾ ಹೋಗುತ್ತೆ ಹಾಗೆ ಡಿಕ್ರೀಸಿಂಗ್ ಯಾವ ತರ ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವಾಗುತ್ತೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ a, b if f dash of x greater than 0 ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತೀರಾ ಡಿಫರೆನ್ಶಿಯೇಟ್ ಮಾಡಿದಾಗ ಕೊಟ್ಟಿರುವಂತ ಇಂಟರ್ವಲ್ಸ್ ಅಲ್ಲಿರುವಂತ ಯಾವ್ದಾದ್ರು ಎಲಿಮೆಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅಥವಾ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂಸ್ ಏನಾದ್ರು ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದ್ರೆ that f of x is a strictly increasing functions and f of x is second one f is strictly decreasing ಆಗಬೇಕು ಅಂದ್ರೆ ಕಂಡೀಷನ್ಸ್ ಏನಾಗ್ತಾ ಹೋಗುತ್ತೆ in the interval a, b if f dash of x is less than 0 f dash of x is less than 0 ವ್ಯಾಲ್ಯೂಸ್ ಏನಾದರೂ ಬರ್ತಾ ಇದೆ ಅಂದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ಗೆ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತೀರಾ ಡಿಫರೆನ್ಶಿಯೇಟ್ ಮಾಡಿದ್ಮೇಲೆ ಕೊಟ್ಟಿರುವಂತ ಓಪನ್ ಇಂಟರ್ವಲ್ಸ್ ಅಲ್ಲಿ ಎಲಿಮೆಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಪ್ರತಿ ಎಲಿಮೆಂಟ್ಸ್ ಗಳ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ f dash of x ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂಸ್ ಏನಾದರೂ ಲೆಸ್ ದ್ಯಾನ್ 0 ವ್ಯಾಲ್ಯೂಸ್ ಬರ್ತಾ ಇದೆ ಅಂದ್ರೆ ಸಪೋಸ್ ಲೆಸ್ ದ್ಯಾನ್ 0 ವ್ಯಾಲ್ಯೂಸ್ ಅಂದ್ರೆ -1 -2 -3 -4 so on up to -infinity ವ್ಯಾಲ್ಯೂಸ್ ಬರ್ತಾ ಇದೆ ಅಂದ್ರೆ we call it as a strictly decreasing functions ಅಂತ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ ಸರ್ strictly f is increasing on a, b if f dash of x greater than or equals to 0 values ಏನಾಗುತ್ತೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಯ್ತು ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ಅಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವಾಗ ಎವ್ರಿ ಎಲಿಮೆಂಟ್ಸ್ ಆಫ್ x belongs to a, b ಇರುವಂತ ಯಾವ್ದಾ ಎಲಿಮೆಂಟ್ಸ್ ಗಳು x ಪ್ರತಿ ಎಲಿಮೆಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ f dash of x ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಏನಾದ್ರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದ್ರೆ we call it as an increasing functions ಹಾಗೆ f is decreasing ಕೊಟ್ಟಿರುವಂತ ಫಂಕ್ಷನ್ಸ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಚೆಕ್ ಮಾಡಬೇಕು ಅಂದ್ರೆ ಆನ್ a, b interval f dash of x is less than or equals to 0 for every x belongs to a, b ಒಳಗಡೆ ಇರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನ f dash of x ವ್ಯಾಲ್ಯೂಸ್ ಗೆ ಬಂದಿರುವಂತ ಫಂಕ್ಷನ್ f dash of x ಫಂಕ್ಷನ್ಸ್ ಗೆ x is equals to ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ less than or equals to 0 ಬರ್ತಾ ಇದೆ ಅಂದ್ರೆ because that function is an decreasing functions ಅಂತ ಹೇಳ್ತಾ ಹೋಗ್ಬೋದು ಇದಿಷ್ಟು ನಿಮಗೆ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಲ್ಲಿ ಡಿಫರೆನ್ಸಿಯೇಷನ್ಸ್ ನ ಎಲ್ಲಿ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಟಾಪಿಕ್ in the next class we have to solve some problems on the topic of increasing and decreasing functions and definitions of the monotonic functions and properties of the monotonic functions ಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಥ್ಯಾಂಕ್ ಯು